ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಈಸಿಯಾಗಿ ಸಿಂಪಲ್ ಆಗಿರೋ ಡಿಸೈನರ್ ಲಟ್ಕನನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 6 ಪೀಸನ್ನು ತೊಗೊಂಡಿದ್ದೀನಿ, 4x4 ಇದು. ಇವಾಗ ಇದನ್ನು ಒಂದು ಬಟ್ಟೆಯನ್ನು ತೊಗೊಂಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಅದೇ ರೀತಿ ನಾನು 3 ಬಟ್ಟೆಯನ್ನು ಈ ರೀತಿ ಸ್ಟಿಚ್ ಮಾಡ್ಕೋತೀನಿ. ಮೊದಲಿಗೆ ನಾವು ಈ ರೀತಿ ಸ್ಟಿಚ್ ಮಾಡೋದ್ರಿಂದ ನಾವು ಈಸಿಯಾಗಿ ಲಟ್ಕನ್ನ ತಯಾರಿಸ್ಬೋದು. ನೋಡಿ, ಇಲ್ಲಿ ನಾನು ಮೂರನ್ನು ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ನಂತರ ಒಂದು ಥ್ರೆಡ್ ಅಥವಾ ಡೋರಿ ತೊಗೊಳ್ಳಿ, ರೆಡಿಮೇಡ್ ಡೋರಿ ಇಲ್ಲ ಬಟ್ಟೆಯಿಂದ ಮಾಡಿದ ಡೋರಿಯನ್ನು ತಗೊಂಡು ಸೆಂಟರಲ್ಲಿ ನಾವು ಸ್ಟಿಚ್ ಮಾಡ್ಕೋಬೇಕು. ನಂತರ ಈ ರೀತಿ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಸೈಡಲ್ಲಿ ಕಟ್ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ತೆಗೆಯಬೇಕು. ನೋಡಿ, ಸ್ವಲ್ಪ ಥ್ರೆಡ್ ಜಗ್ಗಿದರೆ ಸಾಕು, ಈ ರೀತಿ ಸುಂದರವಾಗಿ ಲಟ್ಕನ್ ರೆಡಿ ಆಗುತ್ತೆ. ನೋಡಿ, ಈಗ ಇನ್ನೊಂದನ್ನು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಅದೇ ರೀತಿ ಸೆಂಟರಲ್ಲಿ ಮತ್ತೆ ನಾವು ಸ್ಟಿಚ್ ಮಾಡ್ಕೋಬೇಕು. ಈ ರೀತಿ ಸೆಂಟರಲ್ಲಿ ಡೋರಿಯನ್ನು ನಾವು ಸ್ಟಿಚ್ ಮಾಡೋದ್ರಿಂದ ಅದು ಸ್ಟಿಫ್ ಆಗಿ ಕೂಡುತ್ತೆ, ಆ ಕಡೆ ಈ ಕಡೆ ಆಗೋದಿಲ್ಲ. ಆವಾಗ ಲಟ್ಕನ್ ತುಂಬ ಸುಂದರವಾಗಿ ಕಾಣುತ್ತೆ. ನೋಡಿ, ಇಲ್ಲಿ ಕೊನೆಯಲ್ಲಿ ಕೂಡ ನಾವು ಸ್ವಲ್ಪ ಬಟ್ಟೆಯನ್ನು ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮಧ್ಯದಲ್ಲಿ 1 ಇಂಚ್ ಗ್ಯಾಪಲ್ಲಿ ನಾವು ಲಟ್ಕನ್ ಸ್ಟಿಚ್ ಮಾಡಬೇಕು. ಇವಾಗ 2 ಲಟ್ಕನ್ ರೆಡಿ ಆಯಿತು. ಈಗ ಇದ್ರ ಮೇಲೆ ಇನ್ನೊಂದು ನಾನು ಸ್ಟಿಚ್ ಮಾಡಿ ತೋರಿಸ್ತೀನಿ. ಟೋಟಲಿ 3 ನಾವು ಇಲ್ಲಿ ಲಟ್ಕನನ್ನು ಒಂದ್ರ ಮೇಲೆ ಒಂದು ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ತುಂಬ ಸುಂದರವಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು. ನೋಡಿ, ಇದು ಕೂಡ ಅಷ್ಟೇ ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ಬ್ಲೌಸ್ಗೆ, ಲೆಹಂಗಾಗೆ, ಚೂಡಿದಾರಾಗೆ ನಾವು ಇದನ್ನು ಈ ರೀತಿ ಲಟ್ಕನ್ನ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿ 3 ಲೇಯರಲ್ಲಿ ನಾನು ಲಟ್ಕನನ್ನು ತಯಾರು ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇದೇ ರೀತಿ ನಾನು ಇನ್ನೊಂದನ್ನು ಕೂಡ ರೆಡಿ ಮಾಡಿ ತೋರಿಸ್ತೀನಿ. ನೋಡಿ, ಈ ರೀತಿ 2 ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.